ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ ಮೆರೆದಿದ್ದಾರೆ. ಹೀಗಾಗಿ ಭಾರತಕ್ಕೆ ಆಗಮಿಸಿರೋದು ಪ್ರಧಾನಿ ನರೇಂದ್ರ ಮೋದಿ ಅವರು. ಕಾಶ್ಮೀರದಲ್ಲಿ ಉಗ್ರ ದಾಳಿ ಆಗಿರೋದ್ರಿಂದ ಪ್ರವಾಸವನ್ನ ಮೊಟಕುಗೊಳಿಸಿ ವಾಪಸ್ ಆಗಿದ್ದಾರೆ. ಇವತ್ತು ರಾತ್ರಿ ಅವರು ನವದೆಹಲಿಗೆ ವಾಪಸ್ ಆಗಬೇಕಾಗಿತ್ತು. ಆದರೆ ನಿನ್ನೆ ಈ ರೀತಿ ಗುಂಡಿನ ದಾಳಿ ಆಗಿರೋದ್ರಿಂದ ರಕ್ತ ದೋಕುಳಿ ಹರಿದಿರೋದ್ರಿಂದ ಭಾರತಕ್ಕೆ ವಾಪಸ್ ಆಗಿದ್ದಾರೆ ಪ್ರಧಾನಿ ಮೋದಿ. 2 ದಿನಗಳ ಸೌದಿ ಪ್ರವಾಸದಲ್ಲಿದ್ದರು ಪ್ರಧಾನಿ ಮೋದಿ. ಸೌದಿಯಿಂದ ಆಗಮಿಸಿದ್ದಾರೆ. ತಮ್ಮ ನಿವಾಸದಲ್ಲಿ ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಸಭೆಯನ್ನ ಕರೆದಿರೋದು. ರಾಷ್ಟ್ರದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಜೊತೆಗೆ ವಿದೇಶಾಂಗ ಸಚಿವ ಆಗಿರುವಂತ ಜೈಶಂಕರ್ ಅವರ ಜೊತೆಗೆ ಸಭೆ ನಡೀತಾ ಇರೋದು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಸಭೆಯಲ್ಲಿ ಭಾಗಿಯಾಗಿರೋದು. ರಾಷ್ಟ್ರದ ಭದ್ರತೆಯ ಬಗ್ಗೆ ಜೊತೆಗೆ ಇಲ್ಲಿಂದ ಬೇರೆ ಕಡೆ ತೆರಳಿದ್ದಾಗ ಈ ರೀತಿ ಉಗ್ರರ ದಾಳಿ ಆಗಿದೆಯಲ್ಲ, ಹೇಗಾಯ್ತಿದು, ಯಾರು ಇದಕ್ಕೆ ಹೊಣೆ ಹೊತ್ಕೊಳ್ಳೋದು, ಜೊತೆಗೆ ಈ ರೀತಿ ಟಾರ್ಗೆಟ್ ಮಾಡಿದ್ದಾರಲ್ಲ, ಪ್ಲಾನ್ ಮಾಡಿದ್ದಾರೆ, ಕೊನೆಗೆ ಹೇಳಿರೋದು ಯಾರನ್ನು ಬಿಟ್ಟಿದ್ದಾರೋ ಬದುಕಿಸಿದ್ದಾರೋ ಅವರಿಗೆ ಮೋದಿಗೆ ಹೋಗಿ ಹೇಳಿ ಅಂತ ಹೇಳಿರೋದು. ಹಾಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪ್ರಧಾನಿ ಮೋದಿ. ಕಾಶ್ಮೀರದ ಉಗ್ರರ ದಾಳಿ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸೌದಿ ಅರೇಬಿಯಾದ 2 ದಿನಗಳ ಪ್ರವಾಸದಲ್ಲಿ ಇದ್ದರು ಪ್ರಧಾನಿ ಮೋದಿ. ನಿನ್ನೆ ಒಂದಷ್ಟು ಸಭೆಯೂ ಆಗಿದೆ, ಮಾತುಕತೆಯೂ ಆಗಿದೆ. ಆ ಸಭೆಯಲ್ಲೂ ಕೂಡ ಈ ಒಂದು ಉಗ್ರ ದಾಳಿಯನ್ನು ಖಂಡಿಸಿ ಒಂದಷ್ಟು ಮಾತುಕತೆಯನ್ನಾಡಿ ಬಂದಿದ್ದಾರೆ. ಇನ್ನೇನು ಊಟ ಮಾಡಿ ಅಲ್ಲಿಂದ ವಾಪಸ್ ಆಗಬೇಕಿತ್ತು, ಇವತ್ತು ರಾತ್ರಿ ಬರಬೇಕಾಗಿತ್ತು. ಬಟ್ ಇವತ್ತು ನವದೆಹಲಿಗೆ ರೀಚ್ ಆಗಿದ್ದಾರೆ ಪ್ರಧಾನಿ ಮೋದಿ ಅವರು. ಈಗಾಗಲೇ ಒಂದು ಸಭೆ ಕೂಡ ಶುರುವಾಗಿದೆ. ವಿದೇಶಾಂಗ ಸಚಿವ ಜೈಶಂಕರ್ ಹಾಗೂ ಇತರೆ ಒಂದಷ್ಟು ಅಧಿಕಾರಿಗಳಿರ್ಬೋದು, ಸಚಿವರನ್ನ ಸೇರಿಸ್ಕೊಂಡು ಈ ಸಭೆಯನ್ನು ನಡೆಸ್ತಾ ಇದ್ದಾರೆ. ಹೇಗಾಯಿತು ಇದು, ಯಾತಕ್ಕಾಗಿ ಆಯಿತು ಅಂತ. ಈ ಪುಲ್ವಾಮಾ ಅಟ್ಯಾಕ್ ಆದ ನಂತರ ಆದಂಥ ದೊಡ್ಡ ಭೀಕರ ದಾಳಿ ಇದು. ಈ ರೀತಿ ಹಣೆಗೆ ಗನ್ ಪಾಯಿಂಟ್ ಇಟ್ಟು ಕೊಲೆ ಮಾಡಿ ನಂತರ ಅಟ್ಟಹಾಸ ಮೆರೆದಿರೋದು. ಹೆಸರು ಕೇಳಿ ಕೇಳಿ ನೀನು ಹಿಂದೂರಾ ಅಂತ ಕೇಳಿ ಅವರನ್ನು ಟಾರ್ಗೆಟ್ ಮಾಡಿ ಈ ರೀತಿ ಹತ್ಯೆ ಮಾಡಿರೋದು. ಈಗ ಪ್ರಧಾನಿ ಮೋದಿ ಅವರು ಭಾರತಕ್ಕೆ ವಾಪಸ್ ಆಗಿದ್ದು ಒಂದು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಅಧಿಕೃತವಾಗಿ 28 ಜನ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ. ಅದರಲ್ಲಿ ನಮ್ಮ ಕನ್ನಡಿಗರು ಇರೋದು 3 ಜನ. ಅವರ ಮೃತದೇಹಗಳನ್ನು ಭಾರತಕ್ಕೆ ವಾಪಸ್ ತರೋದಕ್ಕೆ, ಬೆಂಗಳೂರಿನ ನಿವಾಸಿಗಳಾಗಿರೋದ್ರಿಂದ ಅವ್ರನ್ನ ಬೆಂಗಳೂರಿಗೆ ತರೋದಕ್ಕೆ ಅಂತ ಈಗಾಗಲೇ ಸಂತೋಷ್ ಲಾಡ್ ಅವರು ಕೂಡ ಹೋಗಿರೋದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಸಭೆಯನ್ನು ಕರೆದಿದ್ದಾರೆ. ತಮ್ಮ ನಿವಾಸದಲ್ಲಿನೇ ನಡೀತಾ ಇರುವಂಥ ಹೈ ವೋಲ್ಟೇಜ್ ಸಭೆ ಇದು. ಈ ಸಭೆಯಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಗೊತ್ತಾಗಬೇಕಿದೆ. ಅವ್ನು ಕೊಂದವನೇನೋ ಹೇಳಿಬಿಟ್ಟ, ಮೋದಿಗೆ ಹೋಗಿ ಹೇಳಿ ಅಂತ. ಮೋದಿಯವ್ರಿಗೆ ಗೊತ್ತಾಗುತ್ತೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಆಗುತ್ತೆ, ರಿಪೋರ್ಟ್ ಬರುತ್ತೆ, ಏನು ಎಂತು ಅಂತ. ಬಟ್ ನೆಕ್ಸ್ಟ್ ಭಾರತ ಏನು ಸ್ಟೆಪ್ಪನ್ನು ಇಡುತ್ತೆ ಅದು ಗೊತ್ತಾಗಬೇಕಲ್ಲ. ಉಗ್ರರ ರಾಷ್ಟ್ರದಿಂದ ಬಂದಂಥವ್ರು ಈ ರೀತಿಯಾಗಿ ಹತ್ಯೆ ಮಾಡಿ ಕಳಿಸಿದ್ರು ಅಂದ ತಕ್ಷಣ ಸೈಲೆಂಟ್ ಆಗಿರೋದಕ್ಕಾಗುತ್ತಾ? ಭಾರತ ಹಲವು ಯುದ್ಧಗಳಲ್ಲಿ ತಟಸ್ಥ ನೀತಿಯನ್ನು ಅನುಸರಿಸುತ್ತೆ. ಕಾರಣ ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ. ನಾವ್ಯಾಕೆ ತಲೆ ಹಾಕಬೇಕು ಅಂತ, ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ನೆರವು ಕೊಡ್ತೀವಿ. ಬೆಳಗ್ಗೆ 11 ಗಂಟೆಗೆ ಮೋದಿ ನೇತೃತ್ವದಲ್ಲಿ ಸಭೆ ಇದೆ. ಭದ್ರತಾ ಸಂಪುಟ ಸಮಿತಿಯ ಜೊತೆಗೆ ಪ್ರಧಾನಿ ಮೋದಿ ಅವರು ಸಭೆಯನ್ನ ನಡೆಸ್ತಾರೆ. ಪ್ರಧಾನಿ ಮೋದಿ ಅವರ ನಿವಾಸದಲ್ಲೇ ನಡೆಯುತ್ತೆ ಈ ಮೀಟಿಂಗ್. ಸದ್ಯಕ್ಕೆ ಇವೆಲ್ಲ ಮಾಹಿತಿಯನ್ನ ಕಲೆ ಹಾಕೊಂಡಿರ್ತಾರೆ. ನೆಕ್ಸ್ಟ್ ಏನ್ ಸ್ಟೆಪ್ಪು, ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿನೇ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು, ಯಾರಿವರು, ಹೇಗಾಯ್ತು ಇದೆಲ್ಲ, ಅದೆಲ್ಲದ್ರ ಬಗ್ಗೆ ಕೂಡ ತನಿಖೆ ಆಗುತ್ತೆ, ವರದಿ ಸಿಗುತ್ತೆ. ಅವ್ರು ಎಷ್ಟು ಜನ ಇದ್ರು, ಹೀಗೆ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಎಷ್ಟು ದಿನದಿಂದ ಹೊಂಚಾಗಿ ಕಾಯ್ತಾ ಇದ್ರು, ಅದೆಲ್ಲವೂ ಕೂಡ ಗೊತ್ತಾಗಬೇಕಲ್ಲ. ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕಲ್ಲ. ನಮ್ಮ ಭಾರತದ ಸೇನೆ ಏನು ಕಡಿಮೆ ಇಲ್ಲ. ಯಾರು ಈ ರೀತಿಯಾಗಿ ನುಸುಳುಕೋರರು ಬಂದು ನುಗ್ತಾರೋ, ಉಗ್ರರು ಬಂದು ಅಟ್ಯಾಕ್ ಮಾಡ್ತಾರೋ ಅಂತ ಸಂದರ್ಭದಲ್ಲೆಲ್ಲ ಎದೆಗೆ ಎದೆ ಕೊಟ್ಟು ಹೋರಾಡಿದ್ದಾರೆ, ಹುತಾತ್ಮರಾಗಿದ್ದಾರೆ. ಅಂಥವರ ಹೆಸರನ್ನ ಈಗಾಗಲೇ ನಮ್ಮ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು ಅನೇಕ ಸ್ಥಳಗಳಿಗೆ, ರಸ್ತೆಗಳಿಗೆ ಇಟ್ಟಿದ್ದಾರೆ. ಅಂತ ಹುತಾತ್ಮ ಯೋಧರು ಇರುವಂಥ, ಅಂತ ಎದೆಗೆ ಎದೆ ಕೊಟ್ಟು ಹೋರಾಡುವಂಥ ಯೋಧರಿರುವಂಥ ದೇಶ ನಮ್ಮದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸ್ಟೆಪ್ ಇಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಪ್ರಧಾನಿ ಮೋದಿಯವರು ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ಬೇಕಿದೆ. ಈ ರೀತಿ ಪದೇ ಪದೇ ಅಟ್ಯಾಕ್ಗಳಾಗ್ತಾ ಇದ್ರೆ ಸುಮ್ಮನೆ ಕೂರೋದಕ್ಕಾಗಲ್ಲ. ಗಡಿಯಲ್ಲಿ ಸೈನಿಕರಿರೋದೇ ನಮ್ಮನ್ನು ಕಾಪಾಡುವುದಕ್ಕೆ ಅಂತ. ಬಟ್ ಈ ರೀತಿ ನೋಡಿ, ಕಾಶ್ಮೀರ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ನಮ್ಮ ಕಡೆನೂ ಪ್ರವಾಸಿಗರು ಬರ್ತಾರೆ, ಹಾಗಂತ ನಾವು ಟಾರ್ಗೆಟ್ ಮಾಡ್ತೀವಾ? ಇಲ್ಲಿಂದ ಬೇರೆ ಕಡೆ ಪ್ರವಾಸಿಗರು ಹೋಗ್ತಾರೆ,
ಅವ್ರು ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ, ಅಲ್ಲಿ ಸ್ಥಳಗಳನ್ನು ವೀಕ್ಷಣೆ ಮಾಡೋದಕ್ಕಂತ ಹೋಗಿರ್ತಾರೆ. ಹೀಗೆ ಹೆಣ ಆಗ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರೋದಿಲ್ಲ.